ಜಯ ಗುರುದೇವ್. ನಮಸ್ತೆ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಗೆಳೆಯರೆ, ನಮ್ಮ ಪರಂಪರೆಯಲ್ಲಿ ಪ್ರತಿಯೊಂದು ಕ್ರಿಯೆಗೆ, ಪ್ರತಿಯೊಂದು ವ್ಯಕ್ತಿಗಳಿಗೆ ವಂದನೆಗಳನ್ನು ಹೇಳುವುದು ಅಥವಾ ಧನ್ಯವಾದಗಳನ್ನು ಹೇಳುವುದು ಪರಂಪರೆಯಿಂದನೂ ನಡೆದುಕೊಂಡು ಬಂದಿದ್ದಂತ ನಮಗೆ ಗೊತ್ತೇ ಇದೆ. ಆದರೆ ನಾವು ಇವತ್ತಿನ ದಿವಸಕ್ಕೆ ನಮಗೇನು ಯಾರು ಸಹಾಯ ಮಾಡಿದ್ರು ಅವರಿಗೆ ಧನ್ಯವಾದಗಳನ್ನು, ಥ್ಯಾಂಕ್ಸ್ಗಳನ್ನ ಹೇಳ್ತೀವಿ. ಆದರೆ ನಮ್ಮ ಸುತ್ತಮುತ್ತ ಇರುವ ವಸ್ತುಗಳಿಗೆ, ನಾವು ಉಪಯೋಗಿಸುವ ವಸ್ತುಗಳಿಗೆ, ನಾವು ಉಪಯೋಗಿಸುವ ವಾಹನಗಳಿಗೆ ಅಥವಾ ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೆ ಯಾವತ್ತಾರು ಧನ್ಯವಾದ ಹೇಳಿದ್ದೀವಿ. ನಮ್ಮ ಇಲ್ಲಗಳ ಸರೆಮಾಲೆಗಳನ್ನು ಹೇಳ್ತೀವಿ. ಆದರೆ ನಾವು ಇರುವುದಕ್ಕೆ ನಾವು ಧನ್ಯವಾದಗಳನ್ನು ಹೇಳಿದರೆ, ಥ್ಯಾಂಕ್ಸ್ ಹೇಳಿದರೆ ನಮ್ಮ ಜೀವನದಲ್ಲಿ ಮಹತ್ವದ ಒಂದು ಬದಲಾವಣೆಗಳನ್ನು ಕಾಣ್ತೀವಿ. ಪ್ರಾರಂಭ ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಾವು ಈಗ ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೆ ವಾರದಲ್ಲಿ ಅಥವಾ ದಿನದಲ್ಲಿ ಒಂದು ಸಲ ಎಲ್ಲ ಪ್ರತಿಯೊಂದು ಅಂಗಗಳಿಗೆ ಥ್ಯಾಂಕ್ಸ್ ಹೇಳುವುದು ಅಥವಾ ಧನ್ಯವಾದ. ಹಾಗೆ ನಮ್ಮ ಪರಿಸರದಲ್ಲಿ ಇರುವಂಥ ವಸ್ತುಗಳಿಗೆ, ಪಂಚಭೂತಗಳಿಗೆ ಧನ್ಯವಾದ. ನಮ್ಮಲ್ಲಿ ರೋಡು ಸರಿ ಇಲ್ಲದೆ ಇರಬಹುದು, ಆದರೂ ಆ ರೋಡುಗಳಿಗೆ ಮಾಡಿದವರಿಗೆ ಧನ್ಯವಾದ. ಅದೇ ಕರೆಂಟಿಗೆ ಧನ್ಯವಾದಗಳನ್ನು. ಇದನ್ನು ನಾವು ಉಪಯೋಗಿಸುವ ವಸ್ತುಗಳಿಗೆ, ನಾವು ಉಪಯೋಗಿಸುವ ಪೆನ್ನು, ಮೊಬೈಲ್, ಇವು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಬನ್ನಿ. ಅದರಿಂದ ಆಗುವ ದೊಡ್ಡ ಬದಲಾವಣೆಯನ್ನು ಕಾಣಿ. ಆ ನಂತರದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯಗಳನ್ನು ಮೂಡಲಿಕ್ಕೆ ಶುರುವಾಗ್ತದೆ. ಇದನ್ನು ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದನ್ನು ಮಾಡಿ ನೋಡಿ, ಆವಾಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಕಮೆಂಟ್ ಮಾಡಿ. ಥ್ಯಾಂಕ್ ಯು.